Hello students, welcome to Math Bro. In this session, I am going to discuss about the most important 2 mark questions from the chapter Differential Equation. ಈ ಚಾಪ್ಟರ್ನ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ಈ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಬೇಕಾಗಿದ್ರೆ ಯು ಶುಡ್ ಬಿ ಥೋರೋ ಇನ್ ಡಿಫರೆನ್ಷಿಯೇಷನ್ ಆಸ್ ವೆಲ್ ಆಸ್ ಇಂಟಿಗ್ರೇಷನ್. ಇಫ್ ಯು ಆರ್ ನಾಟ್ sure about any of these 2 chapters, then kindly avoid this chapter for 2 marks and 5 marks. Okay, 1 mark ನೀವು ಮಾಡಲೇಬೇಕಾಗುತ್ತೆ, ಕಂಪಲ್ಸರಿ. ಇದರ ಮೇಲಿಂದ ಒಂದು ಕ್ವಶನ್ ಬರುತ್ತೆ, ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಅದು ತುಂಬಾ ಈಜಿ ಇರುತ್ತೆ. ಅದು ಯಾವ ರೀತಿ ಬರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ, ದೆನ್ ವಿ ವಿಲ್ ಡೈರೆಕ್ಟ್ಲಿ ಮೂವ್ ಟು 2 mark questions. ಓಕೆ, ಸೊ ಇದ್ರೊಳಗಡೆ ಮೇನ್ಲಿ ಬರೋದು ಏರಿಯಾ ಅಂತಂದ್ರೆ ಒಂದು ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಮತ್ತೆ ಇನ್ನೊಂದು ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಸೊ ಫಸ್ಟ್ ಲೆಟ್ us see what do you mean by order of the differential equation. ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ತಿಳ್ಕೊಡ್ರಿ. ಕನ್ಸಿಡರ್ ಅನ್ ಎಕ್ಸಾಂಪಲ್. ಈಗ ನೋಡ್ರಿ, ಇಲ್ಲಿ ಐತಿ ಒಂದು ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಇದ್ರೊಳಗೆ ನೀವು ಏನ ಫೋಕಸ್ ಮಾಡಬೇಕಾಗಿರೋ ಟರ್ಮ್ ಯಾವುದು ಅಂತಂದ್ರೆ ಹೈಯೆಸ್ಟ್ ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿರೋ ಟರ್ಮ್ ನಾವು ಅಬ್ಸರ್ವ್ ಮಾಡ್ಬೇಕು. ಹೈಯೆಸ್ಟ್ ಟೈಮ್ಸ್ ಅಂತಂದ್ರೆ ಯಾವ್ದಕ್ ಹೈಯೆಸ್ಟ್ ಟೈಮ್ ಅಂತೀವಿ? ಈಗ ನೋಡ್ರಿ, ವಾಯ್ ಅನ್ನೋದು ಒಂದು ಟರ್ಮ್ ಐತಿ. ಇದನ್ನ 1 ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂತಂದ್ರೆ ಅದು ವೈ ಡ್ಯಾಶ್ ಅಂತಾನೆ ಬರಿಬಹುದು, ಆರ್ ಎಲ್ಸ್ y1 ಅನ್ಬೋದು, ಆರ್ ಎಲ್ಸ್ ನೀವು dy/dx ಅಂತಾನು ಕರಿಬಹುದು. ಓಕೆ, 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಟೈಮ್ ಡಿಫರೆನ್ಶಿಯೇಟ್ ಮಾಡಿದಾಗ ಇದು 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂತಂದ್ರೆ ಅವಾಗ ಏನಾಗುತ್ತೆ, y∬' ಅನ್ಬೋದು ಅಥವಾ y2 ಅನ್ಬೋದು, ಅಥವಾ ಏನಂತೀರಿ d²y/dx² ಅಂತೀರಿ. ಥರ್ಡ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದಿರಿ ಅಂತಂದ್ರೆ y∬' y3 ಆಮೇಲೆ d3y/dx³ ಅಂತ ಬರೀತೀವಿ. dx³ ಅಂತ ಬರೀತೀವಿ. dx³ ಅಂತ ಬರೀತೀವಿ. ಓಕೆ, ಇಟ್ ಗೋಸ್ ಲೈಕ್ ದಟ್. ನಾವು ಇದೇ ರೀತಿಯ ನೊಟೇಶನ್ಸ್ ಅನ್ನ ಯೂಸ್ ಮಾಡ್ತೀವಿ. yn ಅಂತಂದ್ರೆ n ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿದೀವಿ ಅಂತ ಅರ್ಥ. ಯಾರನ್ನ? y ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಇಕ್ವೇಶನ್ ಒಳಗಡೆ ಜಾಸ್ತಿ ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿರೋ ಟರ್ಮ್ ಯಾವ್ದು ಕಾಣಿಸ್ತಾ ಇದೆ ನಮ್ಗೆ? ಒಂದು dy/dx ಕಾಣಿಸ್ತಿರ್ಬೇಕು, ಇಲ್ಲ ಅಂತಂದ್ರೆ d²y/dx² ಇರ್ಬೇಕು, ಇಲ್ಲ ಅಂತಂದ್ರೆ d3y/dx³ ಇರ್ಬೇಕು. ಜಾಸ್ತಿ ಅಂತಂದ್ರೆ ಇಷ್ಟೇ ಕೊಡಕ್ ಸಾಧ್ಯ ಐತಿ, ಹೌದಾ? ಇದಕ್ಕಿಂತ ಜಾಸ್ತಿನೂ ಕೂಡ ನಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿಲ್ಲ. ರೈಟ್, ಈಗ ನೋಡ್ರಿ, ಹಂಗಂದ್ರೆ ಯಾವ್ದು ಟರ್ಮ್ ಐತಿ ಇಲ್ಲಿ? d²y/dx² ಐತಿ, ಮತ್ತೆ dy/dx ಐತಿ, ಇಲ್ಲಿ dy/dx ಐತಿ. ಹಂಗಂತಂದ್ರೆ ನಾವ್ ಯಾರನ್ನು ಫೋಕಸ್ ಮಾಡ್ಬೇಕು? ವಿ ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ದ ಟರ್ಮ್ ವಿಚ್ ಇಸ್ ಹೈಯೆಸ್ಟ್ ಟೈಮ್ಸ್ ಡಿಫರೆನ್ಶಿಯೇಟೆಡ್ ಅಂದ್ರೆ ಇದಾದ. ಸೊ ಇದ್ರದ್ದು ಆರ್ಡರ್ ಏನ್ ಬರೀತೀರಿ ಹಂಗಾದ್ರೆ? ಇಡೀ ಇಕ್ವೇಶನ್ ದಾಗ ಹೈಯೆಸ್ಟ್ ಎಷ್ಟು ಸಲ ಡಿಫರೆನ್ಶಿಯೇಟ್ ಆಗಿತ್ತಿದು? 2 ಟೈಮ್ಸ್. ಸೊ ಆರ್ಡರ್ ಏನಾಗುತ್ತೆ ಇದ್ರದ? 2 ಆಗುತ್ತೆ. ಗಾಟ್ ಇಟ್? ಓಕೆ, ದೆನ್ ಕಮಿಂಗ್ ಟು ದಿ ಡಿಗ್ರಿ ಆಫ್ ದಿ ಡಿಫರೆನ್ಶಿಯಲ್ ಇಕ್ವೇಶನ್. ಡಿಗ್ರಿ ಅಂತಂದ್ರೆ ಏನ್ರಿ? ಡಿಗ್ರಿ ಅಂತಂದ್ರ ಯಾವ್ದು ಹೈಯೆಸ್ಟ್ ಆರ್ಡರ್ ಟರ್ಮ್ ಇರ್ತೈತಲ್ಲ ಅದರದ್ದು ಪವರ್ ಕನ್ಸಿಡರ್ ಮಾಡ್ಬೇಕ್ರಿ. ಅದ್ರ ಒಳಗಡೆ ನೆನ್ಪಿಟ್ಕೊಡ್ರಿ, ಹೈಯೆಸ್ಟ್ ಪವರ್ ಕನ್ಸಿಡರ್ ಮಾಡ್ಬೇಕು. ಒಂದ್ಸಲ ಒಂದೊಂದು ಇಕ್ವೇಶನ್ ಒಳಗಡೆ d²y/dx² 2 ಸಲ ಬಂದತಿ ಅಂತ ಹೇಳಿ ತಿಳ್ಕೊಡ್ರಿ. ಓಕೆ, 2 ಸಲ ಬಂದತಿ ಅಂತಂದ್ರೆ ಇದರ ಅರ್ಥ ಆ 2 ಸಲ ಬಂದದ್ರೊಳಗ ಯಾವ್ದು ಜಾಸ್ತಿ ಪವರ್ ಐತಲ್ಲ d²y/dx² ಆ ಪವರ್ ನ ನಾವು ಡಿಗ್ರಿಗೆ ಕನ್ಸಿಡರ್ ಮಾಡಬೇಕು. ಸೊ ಡಿಗ್ರಿ ಒಂದು ಕೇಸಲ್ಲಿ ಡಿಫೈನ್ ಆಗುತ್ತೆ, ಒಂದು ಕೇಸಲ್ಲಿ ಡಿಫೈನ್ ಆಗೋದಿಲ್ಲ. ಅನ್ನಂತಂದ್ರೆ ಎಕ್ಸೆಪ್ಷನಲ್ ಕೇಸಸ್ ಯಾವಾಗ ಆಗುತ್ತದು? ಸಿ, ಇಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ಅ ಪಾಲಿನಾಮಿಯಲ್ ಇನ್ ಇಟ್ಸ್ ಡೆರಿವೇಟಿವ್ ಅಂತಂದ್ರೆ ಅದರ ಡೆರಿವೇಟಿವ್ ಒಳಗನ ಅದೇನಿರ್ಬೇಕು? ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಇರ್ಬೇಕು. ಇಲ್ಲಿ ಎಲ್ಲೂ ನೋಡ್ರಿ ಈ ಅನ್ಯೂಶುವಲ್ ಟರ್ಮ್ ಅಂತ ಕರಿತೀವಿ ನಾವು, e⁻dy/dx ಆಗಿರ್ಬೋದು, sin of dy/dx ಅಥವಾ sin of d²y/dx, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ which uses derivative as its variable, or any exponential function which uses derivative as its variable. Okay, or else any logarithmic function which uses derivative as its variable ಅಂತಂದ್ರೆ log of dy/dx. ಈ ರೀತಿ ಟರ್ಮ್ಸ್ ಏನಾದರೂ ಕಾಣಿಸಿದ್ರೆ
ಅಲ್ಲಿ ನಮಗೇನಾಗತ್ತೆ ಅಂತಂದ್ರೆ ಡಿಗ್ರಿ ನಾಟ್ ಡಿಫೈನ್ಡ್ ಆಗತ್ತ. ಇವಿಷ್ಟು ನೀವು ನೆನಪಿಟ್ರಿ ಅಂತಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿರೋದು ಇಷ್ಟೇ. ಓಕೆ, ಇದ್ರೊಳಗಡೆನೆ ಒಂದು ಬರುತ್ತೆ, ನೆನ್ಪಿಟ್ಕೊಡ್ರಿ. ಎಕ್ಸಾಮ್ ಒಳಗಡೆ ಕೇಳಿದ ಅಂತಂದ್ರೆ ಕ್ವಶನ್ ಬಹಳ ಈಸಿ ಅನ್ಸುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಅದರದ ಡಿಗ್ರಿ ಮತ್ತೆ ಆರ್ಡರ್ ಅನ್ನ ಬರಿಬೇಕು. ಓಕೆ, ಸೊ ಡಿಗ್ರಿ ಯಾವಾಗ ಡಿಫೈನ್ ಆಗತ್ತ? ಇಫ್ ಇಟ್ ಈಸ್ ಎ ಪಾಲಿನಾಮಿಯಲ್ ಇನ್ ಇಟ್ಸ್ ಡೆರಿವೇಟಿವ್. ಯಾವಾಗ ನಾಟ್ ಡಿಫೈನ್ಡ್ ಆಗತ್ರಿ? ಇಫ್ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಇಟ್ಸ್ ಡೆರಿವೇಟಿವ್ಸ್. ಓಕೆ, ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಎರಡು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಫಸ್ಟ್ ಎಕ್ಸಾಂಪಲ್ ಒಳಗಡೆ ನಾವೇನ್ ಬರಿಬೇಕ? ಡಿಗ್ರಿ ಮತ್ತೆ ಆರ್ಡರ್ ಬರಿಬೇಕು. ಸೊ ಫಸ್ಟ್ ಆರ್ಡರ್ ಬರೀನಂತ, ವಾಟ್ ಈಸ್ ದಿ highest order term in this differential equation? highest order term ಅಂತಂದ್ರೆ d cube y by dx cube, ಥರ್ಡ್ ಟೈಮ್ ಡಿಫರೆನ್ಶಿಯೇಟ್ ಆಗಿತ್ತು. ಇದನ್ನ ನೀವು ಮಾರ್ಕ್ ಮಾಡ್ಬೇಕು. ಅದನ್ನ ಮಾರ್ಕ್ ಮಾಡಿದಾಗ ಅದರದ ಪವರ್ ನೋಡ್ರಿ, ಪವರ್ ಏನೂ ಇಲ್ಲ ಅಂತಂದ್ರೆ ಏನಿರತ್ರಿ? 1 ಇರುತ್ತೆ. ಸೊ ದ್ಯಾಟ್ ಬಿಕಮ್ಸ್ ದಿ ಡಿಗ್ರಿ. ಸೊ ಆರ್ಡರ್ ಈಸ್ 3. ಇಷ್ಟೇ. ಒಂದ್ ವೇಳೆ ಇನ್ನೊಂದ್ಸಲ ಇಲ್ಲಿ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂತಿತ್ತು ಅಂತ ಹೇಳಿ ತಿಳ್ಕೊಡ್ರಿ, ಅದ್ರದ್ದು ಪವರ್ ಏನಾದ್ರೂ 2 ಇತ್ತಂತಂದ್ರೆ ಸೊ ಡಿಗ್ರಿ ಬಿಕಮ್ಸ್ 2. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಎಸ್. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಏನ್ರಿ? ಆರ್ಡರ್ 3, ಡಿಗ್ರಿ 1 ಆಗುತ್ತೆ. ದೆನ್ ಕಮಿಂಗ್ ಟು ಎಕ್ಸಾಂಪಲ್ ವೇರ್ ದ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಇಲ್ಲಿ ನೋಡ್ಬೋದು ನೀವು, ಈ ಕೇಸ್ ಒಳಗಡೆ ಏನ್ ಕಾಣಕತ್ತದ ಅಂತಂದ್ರೆ, ಓಕೆ, ವೈ ಟ್ರಿಪಲ್ ಡ್ಯಾಶ್ ಅಂತಂದ್ರೆ 3 ಟೈಮ್ಸ್ ಡಿಫರೆನ್ಶಿಯೇಟ್ ಆಗೈತೆ ಅನ್ನೋದು ಗೊತ್ತಾಗ್ತೈತೆ ನಮ್ಗೆ. ಹೈಯೆಸ್ಟ್ 3 ಟೈಮ್ಸ್ ಡಿಫರೆನ್ಶಿಯೇಟ್ ಆಗೈತೆ ಅನ್ನೋದು ಗೊತ್ತಾಗ್ತದೆ. ಬಟ್ ನೀವೇನ್ ಮಾಡಕ್ ಹೋಗ್ತೀರಿ? ಅದರದ್ದು ಪವರ್ ನೋಡ್ರಿ ಸರ್, ಏನೂ ಇಲ್ಲ ಅಂತಂದ್ರೆ 1, ಸೊ ಡಿಗ್ರಿ 1 ಆಗ್ತೈತೆ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಓಕೆ, ಆ ರೀತಿ ಇಲ್ಲ ಅದು. ಸೊ ಏನಾಗತ್ತೆ ಹಂಗಂತಂದ್ರೆ ಆರ್ಡರ್ 3ನೇ ಇರುತ್ತ್ರಿ, ಬಟ್ ಡಿಗ್ರಿ ನಾಟ್ ಡಿಫೈನ್ಡ್ ಆಗ್ತದೆ ಬಿಕಾಸ್ ಆಫ್ ದಿಸ್ ಫೆಲೋ. ಇವೇನದಾನಲ್ಲ, ಇವನಿಂದಾಗಿ ಅದು ಏನಾಗತ್ತೆ? ಆರ್ಡರ್ ಡಿಗ್ರಿ ನಾಟ್ ಡಿಫೈನ್ಡ್ ಆಗತ್ತೆ. ಓಕೆ, ಸೊ ನಾಟ್ ಡಿಫೈನ್ಡ್. ಎಸ್, ಈಗ ಆ ರೀತಿ ಎಕ್ಸೆಪ್ಷನಲ್ ಟರ್ಮ್ಸ್ ನಾನು ಇಲ್ಲಿ ಬರೀತೀನಿ, ನೀವು ನೋಟ್ ಮಾಡ್ಕೋಬಹುದು. ಒಂದ್ ವೇಳೆ ಈ ಪವರ್ ನಿಮ್ಗೆ ಏನಾರೆ ವೈ ಡ್ಯಾಶ್ ಕೊಡ್ಬೋದು, ಅಥವಾ ಇ ಪವರ್ ವೈ ಡಬಲ್ ಡ್ಯಾಶ್ ಅನ್ಬಹುದು, ಇ ಪವರ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೊಡ್ಲಿ. ಓಕೆ, ಅಥವಾ ಎ ರೇಸ್ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೊಡ್ಲಿ. ಎ ಇಸ್ ಆಲ್ಸೋ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅಥವಾ ಲಾಗ್ ಆಫ್ ವೈ ಡ್ಯಾಶ್ ಅಂತ ಕೊಡ್ಬೋದು, ಲಾಗ್ ಆಫ್ ವೈ ಡಬಲ್ ಡ್ಯಾಶ್ ಅನ್ಬೋದು, ಲಾಗ್ ಆಫ್ ವೈ ಟ್ರಿಪಲ್ ಡ್ಯಾಶ್ ಅನ್ಬೋದು, ಅಥವಾ y3 ಅನ್ಬೋದು. ಓಕೆ, ಆಮೇಲೆ ಸೈನ್ ಆಫ್ y1 ಅನ್ಬೋದು, ಅಥವಾ ಸೈನ್ ಆಫ್ ಏನ್ ಅನ್ಬೋದ? ಸೈನ್ ಅಥವಾ ಕಾಸ್ ಆದ್ರು ಯಾವ್ದಾದ್ರು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವೈ ಡಬಲ್ ಡ್ಯಾಶ್ ಅಂತ ಕೊಡ್ಲಿ. ಓಕೆ, ಟ್ರಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲೊಗಾರಿಥಮಿಕ್ ಇವೇನಾದ್ರೂ ಟರ್ಮ್ ಒಳಗಡೆ ಇನ್ಸ್ಟೆಡ್ ಆಫ್ ವೇರಿಯಬಲ್, ಇಫ್ ದ ಡೆರಿವೇಟಿವ್ ಈಸ್ ಪ್ರೆಸೆಂಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಇಕ್ವೇಶನ್, ದ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ, ಹೋಪ್ ಯು ಗೈಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ. ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ಇರೋ ಕ್ವಶನ್ಸ್ ಅನ್ನ, ಫಸ್ಟ್ ಎಕ್ಸರ್ಸೈಸ್ ಒಳಗಡೆ ಕೊಟ್ಟಿರೋ ಕ್ವಶನ್ಸ್ ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ 100% ಯು ವಿಲ್ ಗೆಟ್ 1 marks. Then coming to the 2 mark most important and most repeated questions. This is most important question. Kindly note down this. ಪ್ರಾಕ್ಟೀಸ್ ಮಾಡ್ಬೇಕು, ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಏನಾಗುತ್ತೆ? ಸೊಲ್ಯೂಷನ್ ಬರುತ್ತೆ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್. ಎಸ್, ಇಲ್ಲಿ ಒಂದು ಮೆಥಡ್ ಐತಿ. ಯಾವ ಮೆಥಡ್ ಅಂತಂದ್ರೆ ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಅಂತ ಕರಿತೀವಿ ನಾವು. ಸಿ, ನಿಮಗೆ ಎಲ್ಲೂ ಕೊಡೋದೇ ಇಲ್ಲ ಈ ಮೆಥಡ್ ಯೂಸ್ ಮಾಡ್ರಿ, ಆ ಮೆಥಡ್ ಯೂಸ್ ಮಾಡ್ರಿ ಅಂತ ಹೇಳಿ. ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಅಂತ. ಏನ್ ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಅಂತಂದ್ರೆ, ಈಗ ಒಂದು ಪರ್ಟಿಕ್ಯುಲರ್, ಈಗ ಫಾರ್ ಎಕ್ಸಾಂಪಲ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ನು ಇರುತ್ತೆ ಮತ್ತೆ ಎಫ್ ಆಫ್ ವೈನು ಇರುತ್ತ್ರಿ. ಈಸಿಯಾಗಿ ವೇರಿಯೇಬಲ್ಸ್ ಸಪರೇಟ್ ಮಾಡಕ್ ಬರ್ತಿರತ್ರಿ ಇದು. ಓಕೆ, ಈ ಸಮಯದೊಳಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ವೈ ಟರ್ಮ್ಸ್ ಒನ್ ಸೈಡ್ ಮಾಡ್ಕೋತೀವಿ, ಬಿಕಾಸ್ ವಿ ನೀಡ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ದಟ್ ವೇರಿಯೇಬಲ್. ಆ ಒಂದು ಕಾರಣ ಸಲುವಾಗಿ ವೈ ಟರ್ಮ್ಸ್ ಒಂದ್ ಸೈಡ್ ಮಾಡ್ಕೊಡ್ರಿ. ಎಫ್ ಆಫ್ ವೈ ಈ ಕಡೆ ತಗೊಂಡ್ಬರ್ರಿ, 1 ಡಿವೈಡ್ ಬೈ ಎಫ್ ಆಫ್ ವೈ ಡಿ ವೈ ಆಗತ್ತಿದು, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು
ಈ ಡಿ ಎಕ್ಸ್ ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗತ್ತೆ. ದೆನ್ ಎರಡು ಸೈಡ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವೇರಿಯೇಬಲ್ಸ್ ಮಾಡಿ ವಿ ವಿಲ್ ಪ್ರೊಸೀಡ್. ಓಕೆ, ಇನ್ ದ ಸೇಮ್ ಮ್ಯಾನರ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನಾನು ಈಗ ಏನ್ ಬೋರ್ಡ್ ಮೇಲೆ ಬರಿತಾ ಇದ್ದೀನಲ್ಲ ಇಷ್ಟು ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಬರೀಲೇಬೇಕಾ, 2 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ವಾಟ್ ಹಿ ಹ್ಯಾಸ್ ಗಿವನ್, ಏನ್ ಕೊಟ್ಟಿದ್ದಾನೆ ಇಲ್ಲಿ, dy by dx ಈಕ್ವಲ್ಸ್ x plus 1 divided by 2 minus y, where y must not be equals to 2. y ಯಾಕೆ ಈ ರೀತಿ ಕಂಡೀಷನ್ ಕೊಟ್ಟಿರ್ತಾನ್ರಿ? If y becomes 2, then denominator becomes 0. If the denominator is 0, total quantity itself is not defined. Okay, yes. ಹಂಗಾದ್ರೆ ಏನ್ ಮಾಡೋಣ ಈಗ, y ಟರ್ಮ್ ಒಂದ್ ಸೈಡ್ ಮಾಡ್ಕೊಡ್ರಿ, x ಟರ್ಮ್ ಒಂದ್ ಸೈಡ್ ಮಾಡ್ಕೊಡ್ರಿ. 2 minus y ಇಂಟು ಇಲ್ಲೇನೈತೆ ನೋಡ್ರಿ dy ಐತಲ್ಲ, x plus 1 ಇಂಟು ಏನೈತಿದು dx ಆಗತ್ತೆ. ಯಾಕಂದ್ರೆ ಈ dx ನ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಾನು ಅನ್ಕೋಬಹುದು ನೀವು. ಓಕೆ, ಟೈಮ್ ಬೀಯಿಂಗ್. ದೆನ್ ನೆಕ್ಸ್ಟ್ ಏನ್ ಮಾಡ್ತೀವಿ, ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ with respect to its variables or variables ಅನ್ಬೋದು ನೀವು ಸಿಂಪ್ಲಿ, with respect to variables. ಇಲ್ಲಿ ಯಾವ ವೇರಿಯಬಲ್ ಐತಿ, ಇಲ್ಲಿ y ಐತಿ, with respect to that we will integrate. In this case we will integrate with respect to x. So ಎರಡು ಸೈಡ್ ಸಿಂಬಲ್ ಅಪ್ಲೈ ಮಾಡ್ರಿ. 2 minus y dy is equals to integration of x plus 1 dx ಆಗುತ್ತೆ. ಇಲ್ಲಿ ನೋಡ್ರಿ, ನಾನ್ ಡೀಲ್ ಮಾಡ್ತಾ ಇರೋ ಚಾಪ್ಟರ್ ಬಂದ್ಬಿಟ್ಟು ಡಿಫರೆನ್ಷಿಯಲ್ ಈಕ್ವೇಶನ್, ಬಟ್ ವಿ ಆರ್ ಪ್ರೊಸೀಡಿಂಗ್ ವಿತ್ ಇಂಟಿಗ್ರೇಷನ್. ಸೊ ಫಾರ್ ದ್ಯಾಟ್ ರೀಸನ್ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಕಂಪಲ್ಸರಿ ನಿಮ್ಗೆ ಏನ್ ಬರ್ಬೇಕಂತಂದ್ರೆ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ವಾಟ್ ಇಂಟಿಗ್ರೇಷನ್. ಓಕೆ, ಸಿಂಪಲ್ ಇಂಟಿಗ್ರಲ್ಸ್ ಇರುತ್ತಿಲ್ಲ, ಏನಂತ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಟು ದ ವಿತ್ ರೆಸ್ಪೆಕ್ಟ್ ಟು y ಅಂತಂದ್ರೆ ಏನ್ ಬರೀತೀರಿ, 2x ಅಂತ ಬರೀತೀವಿ, ಸಾರಿ 2y ಅಂತ ಬರೀತೀವಿ. 2y minus what is the integral of y square divided by 2, and that is equals to integration of x with respect to x is x square by 2. yes, ಈ 1 ದ ಇಂಟಿಗ್ರೇಷನ್ ಏನಾಗ್ತೈತಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಎಕ್ಸ್ ಆಗುತ್ತೆ. ಯಾವುದೋ ಒಂದ್ ಸೈಡ್ ಸಿ ಅಂತ ಬರ್ದ್ಬಿಡ್ರಿ. ಯಾಕ್ರಿ ಸರ್, ಇಲ್ಲೂ ಬರುತ್ತಲ್ಲ ಸಿ, ಇಲ್ಲಿ C1 ಅಂತ ತಗೊಳ್ರಿ, ಇಲ್ಲಿ C2 ಅಂತ ತಗೊಳ್ರಿ. ಆ C1 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅಂದ್ರೆ C2 minus C1 ಆಗಿ ಇಟ್ ವಿಲ್ ಬಿ ಎ ನ್ಯೂ ಕಾನ್ಸ್ಟೆಂಟ್. ಓಕೆ, ಎರಡು ಕಾನ್ಸ್ಟೆಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡ್ರಿ, ಆಡ್ ಮಾಡ್ರಿ, ವಿಲ್ ಗೆಟ್ ಎ ನ್ಯೂ ಕಾನ್ಸ್ಟೆಂಟ್. ಇದು ನಿಮಗೆ ಗೊತ್ತಿರೋ ಸಂಗತಿ. ಸೊ ಫಾರ್ ದ್ಯಾಟ್ ರೀಸನ್ ಅದನ್ನ ಮತ್ತೆ ಒಂದ್ ಸ್ಟೆಪ್ ಬರೆದು ಆ ರೀತಿ ಬರೆಯೋ ಬದಲು ಡೈರೆಕ್ಟ್ಲಿ ಬರ್ದ್ ಬಿಡ್ರಿ. ಈಗ ಏನ್ ಮಾಡೋಣ ಅಂತಂದ್ರೆ y ಟರ್ಮ್ಸ್ ಒಂದ್ ಸೈಡ್ ಇಟ್ಕೊಡ್ರಿ, ಮಿಕ್ಕಿದೆಲ್ಲ ಒಂದ್ ಸೈಡ್ ಶಿಫ್ಟ್ ಮಾಡ್ಬಿಡ್ರಿ, ಆಲ್ಸ್ ಎಂಟೈರ್ ಟರ್ಮ್ ಅನ್ನ ಒಂದ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ರಿ. ಏನಾಗುತ್ತೆ ನೋಡ್ರಿ, ಹಂಗಾದ್ರೆ if I shift these two terms to right hand side, then the equation becomes x square by 2. okay, ಆ y square by 2 ನೊಂದು ಈ ಕಡೆ ತಗೊಂಡ್ಬರ್ರಿ, y square divided by 2 ಆಗುತ್ತೆ, ಪ್ಲಸ್ y square by 2 ಆಗುತ್ತೆ. ದೆನ್ ಪ್ಲಸ್ x ಇದೆ, ಈ 2y ನ ಈ ಕಡೆ ತಗೊಂಡ್ಬಂದ್ರಿ ಅಂತಂದ್ರೆ ಮೈನಸ್ 2y ಆಗುತ್ತಾ. ಇಲ್ಲಿ ಏನೈತಿ ಪ್ಲಸ್ ಸಿ, ಅಂಡ್ ದಟ್ ಈಸ್ ಈಕ್ವಲ್ ಟು 0. ಈ ಇಕ್ವೇಶನ್ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂತಂದ್ರೆ ಏನಾಗುತ್ತೆ, ಅವಾಗ ಎಕ್ಸ್ ಸ್ಕ್ವೇರ್ 2 and 2 ಗೆಟ್ ಕ್ಯಾನ್ಸಲ್ಸ್, ಪ್ಲಸ್ y ಸ್ಕ್ವೇರ್ ಪ್ಲಸ್ 2x ಮೈನಸ್ 4y ಪ್ಲಸ್ 2c ಅಂತಂದ್ರೆ ಏನ್ರಿ, ಅದೊಂದು ಹೊಸ ಕಾನ್ಸ್ಟೆಂಟ್. ಅದು ಇದಕ್ಕೆ ನೀವು C1 ಅನ್ಬೋದು ಬೇಕಿದೆ. ಓಕೆ, ದಿಸ್ ಈಸ್ ದಿ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಯು ಜಸ್ಟ್ ನೀಡ್ ಟು ಕ್ರಾಸ್ ಮಲ್ಟಿಪ್ಲೈ, ದೆನ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ದ ವೇರಿಯೇಬಲ್ಸ್. 2 ದ ಇಂಟಿಗ್ರೇಷನ್ 2y ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು y ದ ಇಂಟಿಗ್ರೇಷನ್ y ಸ್ಕ್ವೇರ್ ಬೈ 2 ಆಗುತ್ತೆ, ಮೈನಸ್ ಐತಿ, ಮೈನಸ್ ಇಟ್ಕೊಡ್ರಿ. ಆಮೇಲೆ ಒಂದ್ ಸೈಡ್ ನಾವು ಕಾನ್ಸ್ಟೆಂಟ್ ಅನ್ನ ಬರೆಯುವಂತ. ಸೊ ಎಕ್ಸ್ ದ ಇಂಟಿಗ್ರೇಟ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1, ಎಕ್ಸ್ ಆಗುತ್ತೆ, ಪ್ಲಸ್ C1 ಅಂತ ಬರೀರಿ. ಎಲ್ಲಾ ಟರ್ಮ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ. ಶಿಫ್ಟ್ ಮಾಡಿದ್ಮೇಲೆ 2 ಇಂದ ಮಲ್ಟಿಪ್ಲೈ ಮಾಡ್ರಿ.
ಓಕೆ, ಮಾಡಿದ್ಮೇಲೆ ಇದು 2c1 ಆಗುತ್ತಲ್ಲ, ದಟ್ ಈಸ್ ಅಗೇನ್ ಇಟ್ ಈಸ್ ಎ ನ್ಯೂ ಕಾನ್ಸ್ಟಂಟ್. ಸೊ ಲೆಟ್ ಮಿ ರಿಪ್ಲೇಸ್ ಇಟ್ ವಿತ್ ವಾಟ್, ಕ್ಯಾಪಿಟಲ್ ಸಿ. ಸಿ ಇಂದ ರಿಪ್ಲೇಸ್ ಮಾಡಿದ್ರೆ ಅಂತಂದ್ರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ವಾಟ್, general solution of the given differential equation. Pause the video, note on the answer. Then the second question, idu kuda nodri, idu kuda most important question. ಇದನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಈ ಕ್ವಶನ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಫಾರ್ ಯುವರ್ annual examination. ಸೊ ಏನ್ ಕೊಟ್ಟಾನ, he has given dy by dx as what, 1 plus y square divided by 1 plus x square. ಸೇಮ್ ಪ್ರೊಸೀಜರ್, ವೇರಿಯಬಲ್ ಸಪರೇಬಲ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಜಸ್ಟ್ ವಿ ವಿಲ್ ಟೇಕ್ ವಾಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದನ್ನ ಈ ಕಡೆ ತಗೊಂಬನ್ರಿ, ಇದನ್ನ ಈ ಕಡೆ ತಗೊಂಬನ್ರಿ, ಆ ರೀತಿ ಆಗತ್ತಾ? ಎಸ್, ನೋಡ್ರಿ ಹಂಗಂದ್ರೆ 1 ಡಿವೈಡ್ ಬೈ 1 ಪ್ಲಸ್ y ಸ್ಕ್ವೇರ್, ಇಲ್ಲಿ ಏನೈತಿ dy is equals to 1 divided by 1 plus x square. ಈ dx ನ ಆ ಕಡೆ ಶಿಫ್ಟ್ ಮಾಡಿದ್ರೆ dx ಆಗುತ್ತೆ, ಮಲ್ಟಿಪ್ಲೈಡ್ ಬೈ dx ಆಗುತ್ತೆ. ನೆಕ್ಸ್ಟ್ ಏನ್ ಬರೀತಾರೆ ಹಂಗಾದ್ರೆ, ಇಂಟಿಗ್ರೇಟಿಂಗ್ both sides with respect to variables. Okay, then this becomes, ನೋಡ್ರಿ ಇದು ಯಾವ ಫಾರ್ಮೆಟ್ ಒಳಗೈತಿ, 1 integration of 1 divided by 1 plus y square dy ಅಂತಂದ್ರೆ tan inverse of y ಆಗುತ್ತಲ್ಲ, because we know that integration of 1 divided by 1 plus x square dx is equals to tan inverse of x. ಅಲ್ಲಿ x ಇತ್ತು x ಬರೀತೀರಿ, ಇಲ್ಲಿ y ಐತಿ y ಬರೀತೀರಿ ಅಷ್ಟೇ. ಸೊ 1 divided by 1 plus x square dx, then this becomes, ಏನ್ ಬರೀತೀರಿ ಹಂಗಾದ್ರೆ, tan inverse y is equals to tan inverse x plus c. ಕರೆಕ್ಟಾ? ಹಂಗಾದ್ರೆ ಇದನ್ನ ಇನ್ನೊಂಚೂರು ಸಿಂಪ್ಲಿಫೈ ಮಾಡಿ ಬರೀತೀನಿ ಅಂತಂದ್ರೆ ಹೆಂಗ್ ಬರಿಬಹುದು? ಸೊ ಟ್ಯಾನ್ ಇನ್ವರ್ಸ್ y ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅವಾಗ ಏನ್ ಬರೀತೀರಿ, ಟ್ಯಾನ್ ಇನ್ವರ್ಸ್ x ಮೈನಸ್ ಟ್ಯಾನ್ ಇನ್ವರ್ಸ್ y plus c is equal to 0 is the required general solution of given differential equation. Okay, pause the video, note on the answer. ಇಷ್ಟ ಸಿಂಪಲ್ ಕ್ವಶನ್ಸ್ ಕೊಡ್ತಾರೆ ನಿಮ್ಗೆ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಇಂಟಿಗ್ರೇಷನ್ ಒಳಗಡೆ ಆಗಿರ್ಬೋದು, ಮತ್ತೆ ಡಿಫರೆನ್ಸಿಯೇಷನ್ ಒಳಗಡೆ ಆಗಿರ್ಬೋದು, ಮತ್ತೆ ಯಾವುದು ಡಿಫರೆನ್ಷಿಯಲ್ ಈಕ್ವೇಶನ್ ಒಳಗಡೆ ಆಗಿರ್ಬೋದು, ಬಹಳ ಲಿಮಿಟೆಡ್ ನಂಬರ್ ಆಫ್ ಸ್ಟೆಪ್ಸ್ ಇರ್ತವೆ. ಬಟ್ ಆ ಸ್ಟೆಪ್ಸ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾಗಿತ್ತಂದ್ರೆ ಯು ಶುಡ್ ಬಿ ಗುಡ್ ಇನಫ್ ಇನ್ ವಾಟ್, ಫೌಂಡೇಶನ್ ನಾಲೆಜ್. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಮಾತ್ರ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಬರುತ್ತೆ. ಅಂಡ್ ಸೇಮ್ ಪ್ಯಾಟರ್ನ್ ರೀ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ y log y dx minus x dy is equal to 0. ಇಲ್ಲಿ ನೋಡ್ರಿ ಯಾವ ರೀತಿ ಸಪರೇಟ್ ಮಾಡ್ತೀರಿ, ಬಹಳ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ಬೇಕು ನೀವು. ಈ ಮೈನಸ್ ಎಕ್ಸ್ ಡಿ ವೈ ಐತಲ್ಲ, ಅದನ್ನ ಆ ಕಡೆ ಶಿಫ್ಟ್ ಮಾಡೋಣ ನಾವು. ಸೊ ಏನಾಗುತ್ತೆ ಹಂಗಾದ್ರೆ, y log y, let me write it here. ಈ ಎಕ್ಸ್ ಡಿ ವೈ ಅನ್ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಪಾಸಿಟಿವ್ ಆಗುತ್ತಲ್ಲ, ಎಕ್ಸ್ ಡಿ ವೈ ಅನ್ನ ಫಸ್ಟ್ ಗೆ ಬರ್ಬಿಡ್ತಾನೆ. that becomes equals to y log y dx ಆಗುತ್ತೆ. ಈಗ ಇಂಟಿಗ್ರೇಟ್ ಮಾಡಕ್ ಹೋಗ್ಬಾರ್ದು, ಇಮಿಡಿಯೇಟ್ಲಿ ಆನ್ಸರ್ ರಾಂಗ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ವೇರಿಯೇಬಲ್ಸ್ y ಅದಾವ, ಬಟ್ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೆಂಗ್ ಇಂಟಿಗ್ರೇಟ್ ಮಾಡಕ್ ಬರ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ ಮತ್ತೆ ಇದನ್ನ ಶಿಫ್ಟಿಂಗ್ ಮಾಡ್ಕೋಬೇಕು ನಾವು. ಯಾವ ರೀತಿ ಶಿಫ್ಟ್ ಮಾಡ್ತೀರಿ, ಈ ಡಿ ವೈ ನ ಡಿ ಎಕ್ಸ್ ನ ಶಿಫ್ಟ್ ಮಾಡಂಗಿಲ್ಲ, ಓನ್ಲಿ ದ ಟರ್ಮ್ಸ್. ಹೌದಾ, ಟರ್ಮ್ಸ್ ಮಾತ್ರ ಶಿಫ್ಟ್ ಮಾಡ್ಬೇಕು. ಈ ಟರ್ಮ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಈ ಎಕ್ಸ್ ಟರ್ಮ್ ಅನ್ನ ಆ ಕಡೆ ಶಿಫ್ಟ್ ಮಾಡ್ರಿ. ಹಂಗಾದ್ರೆ ಏನಾಗತ್ತ ಅವಾಗ, ಇದು 1 divided by y log y ಆಗುತ್ತೆ, dy is equals to 1 divided by x dx ಆಗತ್ತೆ.
Next, you write down what integrating both sides with respect to variables, right? So integrate ಮಾಡ್ರಿ ಹಂಗಾದ್ರೆ 1 divided by y log y dy is equals to integration of 1 by x dx. 1 by x dx ಅಂತ ಸ್ಟ್ಯಾಂಡರ್ಡ್ ಇದೆ ಇಂಟಿಗ್ರಲ್, ದಟ್ ಇಸ್ ನಥಿಂಗ್ ಬಟ್ ಲಾಗ್ ಎಕ್ಸ್, ಹೌದಾ? ಬಟ್ ಇದ್ರದ್ದು ಏನಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ನೋಡ್ರಿ ಯಾವ ರೀತಿ. ಲಾಗ್ y ಅನ್ನ ಟಿ ಅಂತ ತಗೊಂಡ್ರಿ ಅಂತಂದ್ರೆ 1 by y dy becomes dt, ಹೌದಾ? ಅವಾಗ ಇದು ಎಂಟೈರ್ ಎಕ್ಸ್ಪ್ರೆಷನ್ ಏನಾಗುತ್ತೆ 1 by t dt ಆಗುತ್ತೆ. 1 by t dt ಅಂತಂದ್ರೆ ಅದ್ರದ್ದು ಇಂಟಿಗ್ರೇಷನ್ ಏನಾಗತ್ರಿ ಲಾಗ್ ಆಫ್ ಮೋಡ್ ಆಫ್ ಟಿ ಆಗತ್ತಾ. ಸೊ ಲೆಟ್ ಮಿ ರೈಟ್ ಇಟ್ ಡೈರೆಕ್ಟ್ಲಿ. ಇದನ್ನ ಮತ್ತೊಂದು ಸ್ಟೆಪ್ ಬರ್ಕೊಂಡು ಮಾಡೋದೆಲ್ಲ ಅದೆಲ್ಲ ಡ್ರಾಮಾ ಬೇಕಾಗಿಲ್ಲ ಇಲ್ಲಿ. ಓಕೆ, ಸೊ ಡೈರೆಕ್ಟ್ಲಿ ವಿ ವಿಲ್ ರೈಟ್ ಏನಾಗುತ್ತೆ ಹಂಗಾದ್ರೆ ಲಾಗ್ ಆಫ್ ಮೋಡ್ ಆಫ್ ಟಿ. ಟಿ ಅಂತಂದ್ರೆ ಏನ್ ತಗೊಂಡಿದ್ರಿ ಲಾಗ್ ವೈ. ಓಕೆ, ಅಂಡ್ ದಟ್ ಬಿಕಮ್ಸ್ ಈಕ್ವಲ್ಸ್ ಟು ಏನ್ ನೋಡು ಲಾಗ್ ಆಫ್ ಮೋಡ್ ಆಫ್ ಎಕ್ಸ್. ಕಾನ್ಸ್ಟಂಟ್ ಅನ್ನ ಬರಿಬೇಕಲ್ಲ, ಕಾನ್ಸ್ಟಂಟ್ ಅನ್ನ ನಾವೇನ್ ಮಾಡೋಣ ಅಂತಂದ್ರೆ ಲಾಗ್ ಆಫ್ ಮೋಡ್ ಆಫ್ ಸಿ ಅಂತ ಬರೀಬೇಕು. ಬಿಕಾಸ್ ಲಾಗ್ ಸಿ ಇಸ್ ಆಲ್ಸೋ ಎ ಕಾನ್ಸ್ಟಂಟ್. ಎಲ್ಲಾ ಕಡೆನೂ ಲಾಗ್ ಐತಲ್ಲ, ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ನಮ್ಗೆ ಇನ್ನೊಂದು ಚೂರು ಈಸಿ ಆಗತ್ರಿ ಇಲ್ಲಿ. ಓಕೆ, ಎಸ್ ನೋಡ್ರಿ ಹಾಗಾದ್ರೆ ಈಗೇನ್ ಮಾಡೋಣಂತ ಈ ಲಾಗ್ ಎ ಪ್ಲಸ್ ಲಾಗ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇವೆರಡು ಸಿಂಪ್ಲಿಫೈ ಮಾಡ್ಕೊಡ್ರಿ. ಫಸ್ಟ್ ಲಾಗ್ ಆಫ್ ಮಾಡ್ ಲಾಗ್ ವೈ ಈಸ್ ಈಕ್ವಲ್ ಟು ಅದನ್ನ ಹೆಂಗ್ ಬರೀತೀರಿ ಹೇಳ್ರಿ ಲಾಗ್ ಆಫ್ ಮಾಡ್ ಆಫ್ ಸಿ ಇಂಟು ಎಕ್ಸ್ ಅಂತ ಬರಿಬೋದಲ್ಲ, ಬರಿಬೋದ? ಬೇಸ್ ಏನು ಇರ್ಲಿಲ್ಲ ಅಂತಂದ್ರೆ ಇ ಇರತ್ರಿ. ಇಲ್ಲಿ ಏನಿರತ್ರಿ ಇ ಇರತ್ತೆ. ಸಿ ಎರಡೂ ಸೈಡ್ ಲಾಗ್ ಐತಿ, ನೀವು ಲಾಗ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ, ಅಥವಾ ಎಕ್ಸ್ಪೋನೆನ್ಷಿಯಲ್ ತಗೊಂಡ್ರಿ ಅಂತಂದ್ರೆ ಎರಡೂ ಸೈಡ್ ದಿಸ್ ಬಿಕಮ್ಸ್ ವಾಟ್ ಲಾಗ್ ವೈ ಟು ದ ಬೇಸ್ ಎ ಇಸ್ ಈಕ್ವಲ್ಸ್ ಟು ಸಿ ಇಂಟು ಎಕ್ಸ್ ಆಗುತ್ತಾ? ಕರೆಕ್ಟ್. ದೆನ್ ನೀವು ಈಗ ಏನ್ ಮಾಡೋಣ, ಇದನ್ನ ಎಕ್ಸ್ಪೋನೆನ್ಷಿಯಲ್ ತಗೊಂಡ್ರಿ ಅಂತಂದ್ರೆ ಏನಾಗುತ್ತೆ, ಅವಾಗ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬರೋದ್ರಿ ಅಂತಂದ್ರೆ ಈ ಬೇಸ್ ಇದ್ದಿದ್ದು ಈ ಕಡೆ ಹೋಗುತ್ತಾ, ಪವರ್ ಏನಾಗತ್ರಿ ಅವಾಗ ಇ ಪವರ್ ಸಿ ಎಕ್ಸ್ ಆಗತ್ತಾ, ಅಂಡ್ ದಟ್ ಈಸ್ ನಥಿಂಗ್ ಬಟ್ ವೈ. ದಿಸ್ ಈಸ್ ದಿ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. ಇಷ್ಟು ನೀವು ನೀಟಾಗಿ ಬರೆದ್ರಿ ಅಂತಂದ್ರೆ ಯು ವಿಲ್ ಗೆಟ್ 2 out of 2 marks. ಓಕೆ, ಪಾಸ್ ದ ವಿಡಿಯೋ, ನೋಟ್ ಡೌನ್ ದಿ ಆನ್ಸರ್. ಇದೊಂದು ಸ್ವಲ್ಪ ನಿಮ್ಗೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು, 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ. ಇದ್ರೊಳಗಡೆ ಏನಂತ ರಾಕೆಟ್ ಸೈನ್ಸ್ ಇಲ್ಲ. ದೆನ್ ಕಮಿಂಗ್ ಟು ದ 4th ಕ್ವಶನ್, ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ನೋಡ್ರಿ ಇಲ್ಲಿವರೆಗೂ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಿದ್ವಿ, ಇಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡ್ತೀವಿ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಅಲ್ಲಿ ಏನು ಸಿ ಅಂತ ಬರ್ತಿತ್ತಲ್ಲ ಆ ಸಿ ಅನ್ನ ಎಕ್ಸಾಕ್ಟ್ ಏನು ಅಂತ ಫೈಂಡ್ ಮಾಡಿ ಬೈ ಯೂಸಿಂಗ್ ದ ಗಿವನ್ ಕಂಡೀಷನ್ಸ್ ಫೈಂಡ್ ಮಾಡಿಕೊಂಡು ಅದನ್ನು ಒಳ್ಳೆ ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಲ್ ರೈಟ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇಷ್ಟೇ, ಪ್ರೊಸೀಜರ್ ರಿಮೈನ್ಸ್ ಸೇಮ್. ಪ್ರೊಸೀಜರ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ ಅಪ್ ಟು ಫೈಂಡಿಂಗ್ ಜನರಲ್ ಸೊಲ್ಯೂಷನ್. ಎಸ್, ಹಂಗಾದ್ರೆ ಏನ್ ಕೊಟ್ಟ ನೋಡ್ರಿ, ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನ್ ಕೊಟ್ಟಾನ dy by dx ಮೈನಸ್ dy by dx is equals to minus 4x y square. ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಯೂಸ್ ಮಾಡೋದು, ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಈ ಡಿ ಎಕ್ಸ್ ಅನ್ನ ಆ ಕಡೆ ಶಿಫ್ಟ್ ಮಾಡೋಣ. ಓಕೆ, 4x ಇಂಟು ಡಿ ಎಕ್ಸ್ ಅಂತ ಬರೀತೀವಿ. ಸರ್ ಈ ಮೈನಸ್ ವೈ ಸ್ಕ್ವೇರ್ ಅದೆಲ್ಲಿ ಹೋದ್ ಸರ್? ಆ ಮೈನಸ್ ವೈ ಸ್ಕ್ವೇರ್ ಪ್ರಾಡಕ್ಟ್ ಐತಿ, ಅದನ್ನ ಈ ಕಡೆ ತಗೊಂಬಂದ್ರಿ ಅಂತಂದ್ರೆ ಏನಾಗುತ್ತೆ ಅವಾಗ ದಿಸ್ ಬಿಕಮ್ಸ್ 1 divided by minus y square and that is nothing but minus 1 by y square into ಏನ್ ಬರೀಬೇಕಿಲ್ಲಿ, ಏನೈತಿ ಇಲ್ಲಿ dy. ಲೆಟ್ ಮಿ ರೈಟ್ ಇಟ್ ಆಸ್ ಇಟ್ ಈಸ್. ಸೊ dy ಅನ್ನ ಆಸ್ ಇಟ್ ಈಸ್ ಬರೀತೀನಿ. ಈಗ ನಾವು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಯಾಕೆ ಈ ರೀತಿ ಬರದೆ ಅಂತ ನಿಮ್ಗೆ ಹೇಳ್ತೇನೆ. ಈಗ ಇಂಟಿಗ್ರೇಟಿಂಗ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು
both side with respect to variables. Yes, so minus 1 divided by y square dy is equals to, ಇದನ್ನ ನೀವು ಡೈರೆಕ್ಟ್ ಆಗಿ ನೀವು ಫೈಂಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಒಂದ್ ಸ್ಟೆಪ್ ಬರ್ಕೊಂಡು ಬರಿಬೋದು. 4 integration of x dx ಅಂತ ಬರ್ಕೊಟ್ಟಿರ್ಬೇಕಿದ್ರೆ. ಓಕೆ, see we know that the derivative of 1 by x is either the derivative ಏನ್ ಹೇಳ್ರಿ minus 1 divided by x square. ಓಕೆ, ಹಂಗಾದ್ರೆ ಇದ್ರದ್ದು ಇಂಟಿಗ್ರಲ್ ಏನಾಗುತ್ತೆ 1 by x ಆಗುತ್ತೆ. ಆಂಟಿ ಡೆರಿವೇಟಿವ್ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಸೊ minus 1 by y square ದ ಇಂಟಿಗ್ರಲ್ ಏನಾಗುತ್ತೆ ಹಂಗಾದ್ರೆ 1 by y ಆಗುತ್ತೆ. and that is equals to 4 into ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ, ಆ ಕಾನ್ಸ್ಟೆಂಟ್ ಅನ್ನ ಆ ಕಡೆ ಶಿಫ್ಟ್ ಮಾಡಿ ಅಂತ ಅನ್ಕೊಂಡ್ಬಿಡ್ರಿ. ವಾಟ್ ಈಸ್ ದಿ ಇಂಟಿಗ್ರೇಷನ್ ಆಫ್ ಎಕ್ಸ್? ಎಕ್ಸ್ ಇಂಟಿಗ್ರೇಷನ್ 1 ಅಂತ ಬರಿಬಾರ್ದು, ಅದ್ರದ್ದು ಡೆರಿವೇಟಿವ್ 1 ಆಗುತ್ತೆ. ಇಂಟಿಗ್ರೇಷನ್ ಏನಾಗುತ್ತೆ, ಒಂದು ಪವರ್ ರೇಸ್ ಮಾಡ್ರಿ, ಅದೇ ಪವರ್ ಇಂದ ಡಿವೈಡ್ ಮಾಡ್ರಿ. ಅಂಡ್ ಲೆಟ್ ಮಿ ರೈಟ್ ಇಟ್ ಸಿ ಕಾನ್ಸ್ಟೆಂಟ್ ಅಂತ ಬರೆದ್ವಿ. ಎಸ್, ಇದೀಗ ನೋಡ್ರಿ, ಈಗ 2 1s are 2 2s are ಏನ್ ಬರೀತಾರೆ ಹಂಗಾದ್ರೆ 1 by y is equal to 2x square plus c ಅಂತ ಬರಿಬೋದಾ? ಈಗ ಈ ಒಂದು ಪರ್ಟಿಕ್ಯುಲರ್ ಇಕ್ವೇಶನ್ಗೆ ನಾವು ಏನಂತ ಕರಿತೀವಿ, 1 ಅಂತ ಕರಿತೀವಿ. ಯಾಕೆ? ನನಗೆ ಬೇಕಾಗಿರೋದು ಜನರಲ್ ಸೊಲ್ಯೂಷನ್ ಅಲ್ಲ, ನನಗೆ ಬೇಕಾಗಿರೋದು ಪರ್ಟಿಕ್ಯುಲರ್ ಸೊಲ್ಯೂಷನ್. ಪರ್ಟಿಕ್ಯುಲರ್ ಅಂತಂದ್ರೆ ಈ ಸಿ ವ್ಯಾಲ್ಯೂ ಏನಿದೆ ಎಕ್ಸಾಕ್ಟ್ ಆಗಿ ಅದನ್ನ ಫೈಂಡ್ ಮಾಡ್ಕೋಬೇಕು. ಓಕೆ, ಟು ಫೈಂಡ್ the value of c, he has given put y is equal to 1 and x is equal to 0. So by taking put y is equal to 1 and x is equal to 0 in ಯಾವ equation? in equation number 1. ಇದರೊಳಗಡೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಹಾಗಾದ್ರೆ y ವ್ಯಾಲ್ಯೂ 1 ತಗೊಂಡ್ರೆ ಅಂತಂದ್ರೆ 1 divided by 1 is equals to 2 into 0 plus c ಆಗುತ್ತೆ. Because what is the value of x? x value 0 ಐತಲ್ಲ, 0 ಸ್ಕ್ವೇರ್ ಅಂತಂದ್ರೆ 0 ಆಯ್ತು. ಸೊ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಸಿ? ಸಿ ವ್ಯಾಲ್ಯೂ ಡೈರೆಕ್ಟ್ ಏನ್ ಬಂತ 1 ಬಂತು. ಓಕೆ, ಇದನ್ನ ಏನ್ ಮಾಡ್ಬಿಡೋದು ಅಂತಂದ್ರೆ ಇದನ್ನ ತಗೊಂಡೋಗಿ ಇಕ್ವೇಶನ್ 1 ಒಳಗಡೆ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟಿಂಗ್ c is equal to 1 in equation 1. Therefore the particular solution becomes what? 1 divided by y is equals to 2x square plus 1. c value 1 ಅಂತ ಬರೀತೇನೆ. ಓಕೆ, ನಾನು ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ತಂತಂದ್ರೆ ಈ y ನ ಈ ಕಡೆ ಕಳಿಸಿ ನೀವು ಸಿಂಪ್ಲಿಫೈ ಮಾಡ್ಬೋದು. ದೆನ್ that becomes, ಅವಾಗ ಏನಾಗುತ್ತೆ ಹೇಳ್ರಿದು, 1 is equals to 2 times x square y plus y ಆಗುತ್ತೆ. This becomes the particular solution of given differential equation. Pause the video, note down the answer. Then coming to the fifth most important and most repeated question. ಇದು ಬೋರ್ಡ್ ಎಕ್ಸಾಮ್ ಒಳಗಡೆ ಬಹಳ ಸಲ ರಿಪೀಟ್ ಆಗೈತಿ. ಮತ್ತೆ ಏನಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಕೊಟ್ಟಾನೆ. Yes, find the equation of a curve passing through the point. ಒಂದು ಪಾಯಿಂಟ್ ಥ್ರೂ ಪಾಸ್ ಆಗತ್ತೆ ಅಂತ ಒಂದು ಕರ್ವ್. ಓಕೆ, ಒಂದು ಕರ್ವ್ ಐತಂತ, ವಾಟ್ ಈಸ್ ದಟ್ ಪಾಯಿಂಟ್? -2, 3 ಇಂದ ಪಾಸ್ ಆಗುತ್ತದೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಾನ? 2 -2 ಕೊಟ್ಟಾನ್ರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ y? 3 ಕೊಟ್ಟಾನ. ಗಿವನ್ ದಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದಿ ಕರ್ವ್, ಸ್ಲೋಪ್ ಆಫ್ ಟ್ಯಾಂಜೆಂಟ್, ಇದು ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇದು ಆಕ್ಚುಲಿ ಡಿಲೀಟೆಡ್ ಕಾನ್ಸೆಪ್ಟ್ ರೀ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಒಳಗಡೆ. dy by dx ಅಂತಂದ್ರೆ ಒಂದು ಕರ್ವ್ಗೆ ಏನ್ ಟ್ಯಾಂಜೆಂಟ್ ಡ್ರಾ ಮಾಡಿರ್ತೀವಲ್ಲ ಅದರದ್ದು ಸ್ಲೋಪ್ ನ ಏನಪ್ಪಾ ಅಂತಂದ್ರೆ dy by dx. ಓಕೆ, ಕೊಟ್ಟಾನ ನಮ್ಗೆ ಆಲ್ರೆಡಿ. ಏನಂತ ಕೊಟ್ಟಾನ? dy by dx is equals to ಎಷ್ಟು ಕೊಟ್ಟಾನ್ರಿ? 2x divided by y square ಅಂತ ಕೊಟ್ಟಾನ. 2x divided by y square. ಅಗೇನ್ ಸೇಮ್ ಕಾನ್ಸೆಪ್ಟ್, ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಂಗಾತ. ನಾವು ಎಲ್ಲೂ ಇಲ್ಲಿ ಕೊಟ್ಟಿದ್ದಿಲ್ಲ, ಅದನ್ನ ನಾವು ಬರ್ಕೊಂಡಿವಿ. ಓಕೆ, ಮತ್ತೆ ವೇರಿಯೇಬಲ್ ಸಪರೇಬಲ್ ಯೂಸ್ ಮಾಡ್ಬೇಕ.
ಇಲ್ಲೇ ಇಕ್ವೇಶನ್ ಫೈಂಡ್ ಮಾಡುವಂತಂದಾಗ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು ಹೊರತಾಗಿ ಜನರಲ್ ಸೊಲ್ಯೂಷನ್ ಅಲ್ಲ. ಓಕೆ, ಯಾಕಂತಂದ್ರೆ ಪರ್ಟಿಕ್ಯುಲರ್ಲಿ ಈ ಪಾಯಿಂಟ್ ಒಳಗಡೆ ಕೇಳೋಣ ನಾವು ಇಕ್ವೇಶನ್. ಎಸ್, ಹಂಗಾದ್ರೆ ಏನಾಗುತ್ತೆ ನೋಡ್ರಿ, ಇದನ್ನ ನಾವು ವೇರಿಯಬಲ್ ಸಪ್ರೇಬಲ್ ಯೂಸ್ ಮಾಡಿದೀವಿ ಅಂತಂದ್ರೆ ಈ y ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡ್ರಿ, ಡಿ ಎಕ್ಸ್ ಅನ್ನ ಆ ಕಡೆ ಶಿಫ್ಟ್ ಮಾಡ್ರಿ. ಸೊ y ಸ್ಕ್ವೇರ್ dy is equals to 2 into x dx ಆಗುತ್ತೆ, ರೈಟ್. ಸೊ ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್, with respect to variables. ಅವಾಗ ಏನ್ ಬರೀತೀರಿ, ಇಂಟಿಗ್ರೇಟಿಂಗ್ y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು dy, y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು y, 2 into integration of x with respect to x. ಸೊ ಆನ್ಸರ್ ಏನಾಗುತ್ತೆ, y ಸ್ಕ್ವೇರ್ ಇಂಟಿಗ್ರೇಷನ್ y ಕ್ಯೂಬ್ ಡಿವೈಡೆಡ್ ಬೈ 3 is equals to 2 into, ನೀವು 2x ಅನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿ x ಸ್ಕ್ವೇರ್ ಅಂತ ಬರಿಬಹುದು, ಹೌದಾ? ಇಲ್ಲ ಅಂತಂದ್ರೆ x ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ c ಅಂತಾನು ಬರಿಬಹುದು. 2 and 2 get cancels. Okay, so y cube divided by 3 is equal to x square plus c. Let me call this equation as equation number 1. If I substitute x as -2 and y as 3, then this equation becomes what? Put x is equals to -2 and y is equal to 3 in equation number 1. Yes, ಹಂಗಾದ್ರೆ ಏನಾಗುತ್ತೆ ನೋಡಿ, y ವ್ಯಾಲ್ಯೂ ಏನು ತಗೊಂತೀರಿ, 3 ತಗೋತೀರಿ. 3 ಕ್ಯೂಬ್ ಡಿವೈಡ್ ಬೈ 3 is equal to x ವ್ಯಾಲ್ಯೂ ಏನೈತಿ, -2 ಸ್ಕ್ವೇರ್ ಪ್ಲಸ್ ಸಿ. ಇದೊಂದು 3, ಇದ್ರೊಳಗಡೆ ಒಂದು 3 ಕ್ಯಾನ್ಸಲ್ ಆಗುತ್ತೆ, 3 ಸ್ಕ್ವೇರ್ ಉಳಿಯುತ್ತದೆ. 3 ಸ್ಕ್ವೇರ್ ಅಂತಂದ್ರೆ 9 ಆಗ್ತದೆ. 9 is equal to -2 ಸ್ಕ್ವೇರ್ is 4 plus c. So c ವ್ಯಾಲ್ಯೂ ಏನ್ ಬಂತ್ರಿ, 9 minus 4. Therefore c is equals to 5. ಈ c ವ್ಯಾಲ್ಯೂನ ನಾನು ತಿರ್ಗಾ ಎಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕ್ರಿ, we need to substitute in equation number 1. That is y cube by 3. Y cube by 3 is equal to x square plus c. So substituting c is equal to 5 in 1. Then y cube divided by 3 is equals to x square plus c. x square plus c ಅಂತಂದ್ರೆ 5. ಈ 3 ನ ಆ ಕಡೆ ಮಲ್ಟಿಪ್ಲೈ ಮಾಡ್ರಿ, y cube is equals to 3x square plus 5 3s are 15, right? ಈ ಪವರ್ ನ ಆ ಕಡೆ ಶಿಫ್ಟ್ ಮಾಡಿದ್ರಿ ಅಂತಂದ್ರೆ ಅವಾಗ ಏನ್ ಬರೀತೀರಿ, ಅದನ್ನ 3x square plus 15 raised to the power 1/3 ಅಂತ ಬರಿಬಹುದು. This is the required equation of a curve, okay, which is passing through the given point. ನೆನ್ಪಿಟ್ಕೊಡ್ರಿ, ಫೈಂಡ್ ದ ಇಕ್ವೇಶನ್ ಆಫ್ ಕರ್ವ್ ಅಂತ ಏನಾದ್ರೂ ನಿಮ್ಗೇನಾದ್ರೂ ಡಿಫರೆನ್ಷಿಯಲ್ ಇಕ್ವೇಶನ್ ಮೇಲೆ ಕ್ವಶನ್ ಇತ್ತು ಅಂತಂದ್ರೆ we need to find the particular solution by using the given conditions. Okay, in the same manner ನೀವು ಈ ಕ್ವಶನ್ ಅನ್ನ ಟ್ರೈ ಮಾಡ್ರಿ. ಫೈಂಡ್ ದ ಇಕ್ವೇಶನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 1,1 whose differential equation is x into dy is equal to 2x square plus 1 into dx. ಡೈರೆಕ್ಟ್ ಆಗಿ ಅವನ ಕೊಟ್ಬಿಟ್ಟಾನ, ಜಸ್ಟ್ ನೀಡ್ ಟು ವಾಟ್ ಶಿಫ್ಟ್ ದಿಸ್ x to that side. ಡಿವೈಡ್ ಮಾಡ್ತೀರಿ, ಇಂಡಿವಿಜುವಲಿ ಡಿವೈಡ್ ಮಾಡಿದಾಗ ಇಲ್ಲೊಂದು x ಇಲ್ಲೊಂದು x ಕ್ಯಾನ್ಸಲ್ ಆಗುತ್ತೆ, ಇದು 2x ಉಳಿಯತ್ರಿ, ಇದು 1/x ಆಗುತ್ತೆ, log x ಆಗುತ್ತೆ. ಓಕೆ, ಈ ಕ್ವಶನ್ ಅನ್ನ ನೀವು ಟ್ರೈ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ವೆರಿಫೈ ದ್ಯಾಟ್. ಇದು ಥರ್ಡ್ ಟೈಪ್. ಫಸ್ಟ್ ಡಿಸ್ಕಷನ್ ಮಾಡಿದ್ದು ಫೈಂಡ್ ದ ಜನರಲ್ ಸೊಲ್ಯೂಷನ್, ಸೆಕೆಂಡ್ ಡಿಸ್ಕಷನ್ ಮಾಡಿದ್ದು ಪರ್ಟಿಕ್ಯುಲರ್ ಸೊಲ್ಯೂಷನ್, ಆಮೇಲೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲೇ ಇನ್ನೊಂದು ಟೈಪ್ ಏನಂತ ಕೇಳ್ಬೋದು, ಫೈಂಡ್ ದಿ ಇಕ್ವೇಶನ್ ಅಂತ ಕೇಳ್ಬೋದು. ಆಮೇಲೆ ಥರ್ಡ್ ಟೈಪ್ ಬಂದ್ಬಿಟ್ಟು ಯಾವ್ದು, ವೆರಿಫೈ ದ್ಯಾಟ್ ದ ಫಂಕ್ಷನ್, ಒಂದು ಫಂಕ್ಷನ್ ಕೊಟ್ಟಿರ್ತಾನ, ಈ ಫಂಕ್ಷನ್ ಒಂದು ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಇಕ್ವೇಶನ್ ದ ಸೊಲ್ಯೂಷನ್ ಐತಿ ಅಂತ ನಾವು ವೆರಿಫೈ ಮಾಡ್ಬೇಕು. ಬಹಳ ಸಿಂಪಲ್ ಇರುತ್ತೆ ಇವೆಲ್ಲ ಕ್ವಶನ್ಸ್, ಏನಂತ ರಾಕೆಟ್ ಸೈನ್ಸ್ ಇರೋದಿಲ್ಲ, ಜಸ್ಟ್ ಪ್ರಾಕ್ಟೀಸ್ ಬೇಕಷ್ಟೇ. ಎಸ್, ಹಂಗಾದ್ರೆ ನೋಡ್ರಿ ಏನ್ ಕೊಟ್ಟಾನ, ಹಂಗಾದ್ರೆ y is equal to a cos x plus b sin x ಕೊಟ್ಟಾನ.
ಅಲ್ಲ, ಈ ಫಂಕ್ಷನ್ ಈ ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಆಗ್ಬೇಕಾಗಿತ್ತಂತಂದ್ರೆ ಫಸ್ಟ್ ಈ ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಈಕ್ವೇಶನ್ ಒಳಗೆ ಯಾರ್ಯಾರು ಬೇಕು ಅದನ್ನೆಲ್ಲ ಫೈಂಡ್ ಮಾಡೋಣಲ್ಲ, ರೈಟ್? ಫೈಂಡ್ ಮಾಡೋಣ. ಹಂಗಾದ್ರೆ ಯಾರ್ಯಾರು ಬೇಕ್ರಿ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಾ? ಫಸ್ಟ್ ಲೆಟ್ ಮೀ ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಹಂಗಾದ್ರೆ? ಎ ಆಸ್ ಇಟ್ ಈಸ್ ಕಾಸ್ ಎಕ್ಸ್ ಡೆರಿವೇಟಿವ್ ಏನ್ ಬರೀತೀರಿ? ಮೈನಸ್ ಸೈನ್ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್ ಆಗುತ್ತೆ. Next, again differentiating both sides with respect to x, then it becomes d square y by dx square is equals to minus sin x the derivative ಏನಾಗುತ್ತೆ? minus cos x ಆಗುತ್ತಾ? Okay, let me write it here. minus a cos x ಆಗುತ್ತಾ? Then what is the derivative of cos x? minus sin x, so minus b sin x ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತಗೊಳ್ಳೋಣ್ರಿ. ಹಂಗಾದ್ರೆ ಏನಾಗುತ್ತೆ? ಇದು ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಆಗುತ್ತಾ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಈಗ ಇದನ್ನ ತಗೊಂಡೋಗಿ ಈ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಸಿ ನಿಮ್ಗೆ ಪ್ರೂವ್ ಮಾಡಂತಂದಿಲ್ಲ, ನೀವು ಎಲ್ಲಾದ್ರೂ ಇಲ್ಲಿ ವಾಯ್ ತಗೊಂಡು ಆ ವಾಯ್ ಈ ಕಡೆ ಕಳಿಸಿ ಅದೆಲ್ಲ ಬೇಕಾಗಿಲ್ಲ. ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವಾಟ್ these values in the given differential equation. So he has given in kotana d square y by dx square plus y is equal to 0 ಅಂತ ಕೊಟ್ಟನ. LHS equal to RHS ಬಂದಾಗ ಮಾತ್ರ ಅದೇನಾಗುತ್ತೆ? ವೆರಿಫೈಡ್ ಅಂದಂಗ ಆಗುತ್ತಾ? ಸೊ ಲೆಟ್ ಮಿ ವೆರಿಫೈ ಬೈ ಯೂಸಿಂಗ್ ದ ವ್ಯಾಲ್ಯೂಸ್. d square y by dx square ಏನೈತಿ? ಮೈನಸ್ ಆಫ್ a cos x plus b sin x. And what is the value of y? Y value ಅಲ್ಲಿ ಕೊಟ್ಟ ನೋಡ್ರಿ ಆಲ್ರೆಡಿ. a cos x plus b sin x. And that must be equals to 0 ಬರಬೇಕೀಗ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಟರ್ಮ್ ಐತಿ, ಅದರ ನೆಗೆಟಿವ್ ಸೈನ್ ಐತಿ, ಇಲ್ಲಿ ಒಂದು ಟರ್ಮ್ ಐತಿ, ಅದು ಪಾಸಿಟಿವ್ ಐತಿ ಅಂತಂದ್ರೆ ಬೋತ್ ಟರ್ಮ್ ವಿಲ್ ಗೆಟ್ ಕ್ಯಾನ್ಸಲ್ ಔಟ್. ಇವೆರಡು ಕ್ಯಾನ್ಸಲ್ ಆಗ್ತಾವ. ಸೊ 0 becomes equals to 0. LHS equal to RHS, hence verified. ಎಷ್ಟು ಬರೆದ್ರೆ 2 out of 2 ಮಾರ್ಕ್ಸ್ ಕೊಡ್ತಾರೆ. ಏನೈತಿ ಇದ್ರೊಳಗಡೆ? ಫಸ್ಟ್ ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡ್ಬೇಕಾ, ಇನ್ನೊಂದು ಟೈಮ್ ಡಿಫರೆನ್ಶಿಯೇಟ್ ಮಾಡ್ಬೇಕಾ? ಬಿಕಾಸ್ ಇಲ್ಲಿ 2 ಟೈಮ್ಸ್ ಕೊಟ್ಟಾರೆ ಡಿಫರೆನ್ಷಿಯಲ್ ಈಕ್ವೇಶನ್ ಒಳಗ. ಈ ವ್ಯಾಲ್ಯೂಸ್ ಅನ್ನ ತಗೊಂಡೋಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಹೇಳ್ರಿ, ಇದರಲ್ಲಿ ಇಷ್ಟು ಈಸಿ ಕ್ವಶನ್ಸ್ ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಸಿಗುತ್ತಾ ನಿಮ್ಗೆ? ಎಸ್, ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಈ ರೀತಿ ನಾವು ಹೇಳ್ಬೋದು. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಇವನ್ ನೋಡ್ರಿ, ನಾನು ಕೂಡ ಒಂದು 4-5 ವರ್ಷ ಈ ಚಾಪ್ಟರ್ನ ಟೀಚ್ ಮಾಡಲಿಲ್ಲ ಅಂತಂದ್ರೆ ನನಗೂ ಕೂಡ ಟೀಚ್ ಮಾಡೋದು ಕಷ್ಟ ಆಗತ್ತೆ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಈಸ್ ಲೈಕ್ ದ್ಯಾಟ್ ಓನ್ಲಿ. 100% ಅದಕ್ಕೆ ಎಫರ್ಟ್ ಇದ್ದಾಗ ಮಾತ್ರ ನಿಮ್ಗೆ ಅದು ಏನ್ ಮಾಡುತ್ತೆ? ನಿಮ್ಗೆ ವ್ಯಾಲ್ಯೂ ಕೊಡುತ್ತೆ. ಎಸ್, ಇನ್ ದ ಲಾಸ್ಟ್ ಕ್ವಶನ್, ವೆರಿಫೈ ದ್ಯಾಟ್ ದ ಫಂಕ್ಷನ್ y is equal to x. ಇದನ್ನು ಒಂದ್ಸಲ ಎಕ್ಸಾಮ್ ಒಳಗಡೆ ಕೇಳಿದ್ದಾರೆ. ಓಕೆ, ಈಸಿ ಐತಿ ಇದು ಕ್ವಶನ್. y is equal to ax ಅಂತ ಕೊಡಬಹುದು, mx ಅಂತ ಕೊಡಬಹುದು, ಏನಾದರೂ ಎನಿ ಕಾನ್ಸ್ಟಂಟ್ is a solution of the differential equation x y dash is equals to y. ಇದನ್ನು ಫಸ್ಟ್ ಡಿಫರೆನ್ಶಿಯೇಟ್ ಮಾಡ್ರಿ. ಒನ್ ಟೈಮ್ ನೋಡ್ರಿ, y dash ಒಂದೇ ಐತಿ, ನನಗೆ ಅದೊಂದೇ ಬೇಕಾಗಿತ್ತು. y dash is equals to ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತ್ರಿ? a as it is a constant. Derivative of x is 1. ಸೊ y dash ಏನಾತಂಗಾದ್ರೆ a into 1 ಅಂತಂದ್ರೆ a ಆಗುತ್ತೆ. ಸೊ ಕನ್ಸಿಡರ್ the given differential equation. Given differential equation ಏನು ಕೊಟ್ಟಾನ? he has given x y dash is equals to y ಅಂತ ಪ್ರೂವ್ ಮಾಡಬೇಕು. x as it is ಇಟ್ಕೊಡ್ರಿ. what is the value of y dash? y dash ಅಂತಂದ್ರೆ a ಐತಿ, y ವ್ಯಾಲ್ಯೂ ಏನ್ ಕೊಟ್ಟಾನ? ax ಐತಿ. ಸೊ ax is equals to x ಬಂತಲ್ಲ. ax is equals to x ಅಂತಂದ್ರೆ ಏನಾಗುತ್ತೆ ಅವಾಗ? both will get cancel or that is equal to 0. ಹೌದಾ? ಸೊ ಹೆನ್ಸ್ ವೆರಿಫೈಡ್ ಅಂತ ಬರುತ್ತೆ. LHS equal to RHS ಬಂತ ಅಷ್ಟೇ. ಹೆನ್ಸ್ ವೆರಿಫೈಡ್. ನೋಡ್ರಿ, 3 ಲೈನ್ ಇದೆ. 3 ಲೈನ್ ಒಳಗಡೆ ಮುಗಿದ್ಬಿಡುತ್ತೆ. ಇದು ಎಲ್ಲರಿಗೂ ಗೊತ್ತೈತಿ. ಇದನ್ನ ರಿಪೀಟ್ ಬರ್ತೀನಿ ಇಲ್ಲಿ. ಇದು ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಶನ್, ಇದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಒಂದು ಲೈನ್ ಬರೀಬೇಕು ಎಕ್ಸ್ಟ್ರಾ. ಇಷ್ಟು ಬರೆದ್ರಿ ಅಂತಂದ್ರೆ ಯು ವಿಲ್ ಗೆಟ್ 2 out of 2 ಮಾರ್ಕ್ಸ್. ಸಿ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಿ,
ಸರ್ ಇಷ್ಟು ಮಾಡಿದ್ರೆ ಸಾಕಾಗುತ್ತಾ ಎಕ್ಸಾಮ್ಗೆ, ಇಷ್ಟು ಸಾಕಾ ಸರ್, ಇಷ್ಟು ಇದರಲ್ಲೇನೆ ಬರುತ್ತಾ? ಎಸ್ ನೋಡ್ರಿ, ನಾನು ಈ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾನು ಕ್ವಶನ್ ಪೇಪರ್ ಸೆಟ್ ಮಾಡಿರೋದಿಲ್ಲ ಅಲ್ಲಿ. ಐ ಕ್ಯಾನ್ ಜಸ್ಟ್ ಗೆಸ್ ಎ ಕ್ವಶನ್. ಓಕೆ, ನಾನು ಏನೀಗ ನನ್ನ ಒಂದು ಟೀಚಿಂಗ್ ಕರಿಯರ್ ಅಲ್ಲಿ ಏನೋ ಒಂದಿಷ್ಟು ನಾನು ಸ್ಟಡಿ ಮಾಡಿರ್ತೀನಿ, ಆ ಸ್ಟಡಿ ಬೇಸಿಸ್ ಮೇಲೆ ಈ ಕ್ವಶನ್ ಬರಬಹುದು ಅನ್ನೋದನ್ನ ಮಾತ್ರ ನಾನು ಹೇಳಬಲ್ಲೆ. ಬಟ್ ನಾನು ಎಕ್ಸಾಕ್ಟ್ ಆಗಿ ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. Okay, in the next session, I will be dealing with the 5 mark most important questions from the chapter differential equations. Till then, stay tuned.